ನಮಸ್ತೆ. ವನಜ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಚ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಆ, ಪ್ರೇಮ ಮತ್ತು ರಾಮು ಇಬ್ಬರೂ ಅವರ ದೊಡ್ಡಮ್ಮನ ನೋಡೋದಕ್ಕೆ ಓಡೋಡಿ ಬಂದಿದ್ದಾರೆ. ಆದರೆ ಅವ್ರ ಅಮ್ಮ ಬಿಡ್ತಾ ಇಲ್ಲ, ಪರಮೇಶ್ವರಿ ಅಲ್ಲಿ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕಿಂತ ಮುಂಚೆ ದಾಮಿನಿ ಹೇಳ್ತಾಳೆ, ಅವರಿಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಬಿಡಬೇಡ ಒಳಗಡೆ, ಬಿಟ್ಟರೆ ನಿನಗೆ ಗೊತ್ತಲ್ಲ ನಿನ್ನೇನು ಮಾಡ್ತೀನಿ ಅಂತೇಳಿ ಅಂತ ಎದುರಿಸ್ಬಿಡ್ತಾಳೆ. ಅವನ ಕೈ ಮುಗಿದು ಬೇಡ್ಕೊಂಡ್ರೂ ಕೂಡ ಬಿಡೋದಿಲ್ಲ ಅವಳು ಮಹೇಶ್ವರಿ, ಬಿಡಲ್ಲ. ಆಚೆ ಕಳಿಸ್ತಾಳೆ, ಹೋಗಿ ಬರಬೇಡಿ ಅಕ್ಕ, ನಾಳೆ ಸಾಯರು ಇವತ್ತೇ ಸತ್ತು ಬಿಡ್ತಾರೆ ನಿಮ್ಮನ್ನು ನೋಡಿದ್ರೆ, ಹಾಗೆ ಹೀಗೆ ಅಂದ್ಕೊಂಡು. ಆಮೇಲೆ ಅವ್ರು ಇನ್ನೇನು ಮಾಡ್ತಾರೆ, ಆ ಕಡೆ ಹೋಗಿ ಕಿಟಕಿಯಲ್ಲಿ, ಬಿಲ್ಡಿಂಗ್ ಕಿಟಕಿಯಲ್ಲಿರುತ್ತಲ್ಲ, ರೂಮಿನ ಕಿಟಕಿ ಹತ್ರ ನೋಡ್ತಾ ಇರ್ತಾರೆ. ಆದರೆ ಇಲ್ಲಿ ಡಾಕ್ಟ್ರನ್ನ ಕಾಯ್ತಾ ಇದ್ದಾಳೆ ದಾಮಿನಿ, ಬರೋಕ್ಕೆ ಹೇಳ್ಕೊಂಡಿದ್ದಾಳೆ ಡಾಕ್ಟ್ರನ್ನ, ಅವ್ನು ಬರಲಿ ಅಂತ ಕಾಯ್ತಾ ಇದ್ದಾಳೆ. ಸರಿ ಬಿಡಪ್ಪ ರಾಮು, ಚೆನ್ನಾಗಿದೆಯಾ, ಎಷ್ಟೊಂದು ದಿನ ಆಯಿತು ಬಂದು ನೋಡೇ ಇಲ್ಲ ನಿನ್ನ ಈ ಕಡೆ. ಅಮ್ಮ ನೋಡೋಕ್ಕೆ ಬಂದ ನೋಡು, ನೀನು ನೋಡೋಕ್ಕೆ ಬಂದರೆ ಪಾಪ ಅವರು ಸೀರಿಯಸ್ ಆಗಿಬಿಡ್ತಾರೆ ಅಕ್ಕ, ಬಿಡು ಹೋಗಲಿ, ಇನ್ನೊಂದು ದಿವಸ ಯಾವ ಥರ ನೋಡುವಂತೆ ಅಂತ ಏನೇನೋ ಪೂಸಿ ಹೊಡೆದು ಡಾಕ್ಟ್ರು ಬಂದರು ಅಂತೇಳಿ ಹೋಗಿ ಕಾರ್ ಹತ್ರ ಹೋಗಿ ಅವನ್ನ ಕರ್ಕೊಂಡು, ಅವ್ನ ಬ್ಯಾಗ್ ಇಸ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾಳೆ. ಒಳಗೆ ಕರ್ಕೊಂಡು ಹೋದಾಗಲೂ ಕೂಡ ಮಹೇಶ್ವರಿನ ಮಗ ಕೇಳ್ಕೊತಾನೆ, ಬಿಡಮ್ಮ ಹೋಗಿ ನೋಡ್ಕೊಂಡು ಬರ್ತೀವಿ, ಬಿಡಮ್ಮ ಮಾತಾಡ್ಸ್ಕೊ ಬರ್ತೀವಿ, ಬಿಡಮ್ಮ ನಾನು ಪ್ರೇಮ ಅಂತೇಳಿ. ಏನು ಮಾಡಿರೋ ಒಳಗೆ ಬಿಡೋದೇ ಇಲ್ಲ ಅವಳು. ಬೇಡ ಹೋಗು ನೋಡಬೇಡಿ ಅಂತೇಳಿ ಕಳಿಸ್ತಾಳೆ. ಆಮೇಲೆ ಪಂಚಮಿ ಅಳ್ತಾ ಇರ್ತಾಳೆ ದೊಡ್ಡಮ್ಮನ ನೋಡಿಕೊಂಡು, ಹಿಂಗಾಯ್ತಲ್ಲ ಅಮ್ಮಂಗೆ ಅಂತೇಳ್ಬಿಟ್ಟು ನೋಡಿಕೊಂಡು ಅಳ್ತಾ ಇರ್ತಾಳೆ. ಇವಳು ಕಲ್ಯಾಣಿ ಬೇಕು ಅಂತಲೇ ಇವ್ರದ್ದೆಲ್ಲ ತಿಳ್ಕೊಳಕ್ಕೋಸ್ಕರ ಅವಳು ಸುಮ್ಮನೆ ನನಗೆ ಹುಷಾರಿಲ್ಲ, ದಮ್ಮು ಮೇಕೆ ಹೇಳೋಕ್ಕಾಗಲ್ಲ ಅನ್ನಂಗೆ ಕಣ್ಣು ಮುಚ್ಕೊಂಡು ಮಲಗಿದ್ದಾಳೆ. ಮಾತ್ರೆ ವರ್ಕ್ ಆಗ್ತಿದೆ ಅಂತೇಳಿ ಸುಸ್ತಾಗ್ಬಿಟ್ಟಿದ್ದಾಳೆ ಅಂದ್ಕೊಂಡು ದಾಮಿನಿ ಕರ್ಕೊಂಬಂದು ಚೇರ್ ಹಾಕಿ ಡಾಕ್ಟ್ರು ಅಂತ ಫೇಕ್ ಡಾಕ್ಟ್ರನ್ನ ಕೂರಿಸ್ಬಿಟ್ಟು ಚೆಕ್ ಮಾಡಿ ಡಾಕ್ಟ್ರೇ ಅಂತ ಹೇಳ್ತಾಳೆ. ಅವನು ಚೆಕ್ ಮಾಡ್ತಾನೆ. ಆಮೇಲೆ ಇಂಜೆಕ್ಷನ್ ಕೊಡಲಾ ಮೇಡಮ್ ಅಂತ ಕೇಳ್ತಾನೆ. ಹ್ಞೂ ಕೊಡಿ ಅಂತ ಹೇಳ್ತಾಳೆ. ಇಂಜೆಕ್ಷನ್ ಟ್ಯೂಬ್ ತಗೊಂಡು ಇಂಜೆಕ್ಷನ್ ಅದರಲ್ಲಿ ಸೀಜ್ ಮಾಡಿ ಕೊಡೋಕ್ಕೆ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಕೈ ಹಿಡ್ಕೊಂಡು ನನಗೇನಾಗಿದೆ ಅಂತ ಇಂಜೆಕ್ಷನ್ ಕೊಡ್ತಾಯಿದ್ದೀಯಪ್ಪ ನೀನು, ನನಗೇನಾಗಿದೆ, ನೀನು ಯಾರು, ನೀನು ಡಾಕ್ಟ್ರಾ, ಹಂಗೆ ಹಿಂಗೆ ಅಂತ ಬೈತಾಳೆ. ಆವಾಗ ಇವಳಿಗೆ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ದಾಮಿನಿಗೆ. ಈ ಕಡೆ ಕಿಟಕಿನಲ್ಲಿ ಪ್ರೇಮ ಮತ್ತು ಇವನು ರಾಮು ಇಬ್ಬರೂ ನೋಡ್ತಾ ಇರ್ತಾರೆ. ಮುಖಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ. ಆಮೇಲೆ ನಾಚಿಕೆ ಕೂಡ ಆಗಿಬಿಡುತ್ತೆ, ನಾವು ಮಾಡ್ತಿರೋ ಕೆಲಸ ಗೊತ್ತಾಯ್ತಲ್ಲ ಇವಳಿಗೆ ಅಂತೇಳ್ಬಿಟ್ಟು. ಕಲ್ಯಾಣಿಗೆ ಸಿಟ್ಟು ಬಂದ್ಬಿಡುತ್ತೆ. ತಕ್ಷಣವೇ ಅವಳು ರಿಯಾಕ್ಟ್ ಮಾಡೋಕ್ಕೆ ಶುರುವಾಗ್ಬಿಡ್ತಾಳೆ. ಆಮೇಲೆ ಇವಳು ದಾಮಿನಿ ನಿತ್ತಲ್ಲೇ ಒಳ್ಳೆ ಕಂಬ ನಿತ್ತಂಗೆ ನಿಂತ್ಕೊಬಿಡ್ತಾಳೆ. ಹೇಳ್ತಾ ಇರ್ತಾಳೆ ಇವರಿಗೆ, ಸ್ನೇಹಿಗೆ, ನೋಡಿ ಇವಾಗ ಇಂಜೆಕ್ಷನ್ ಕೊಟ್ಟ ತಕ್ಷಣ ಮೇಲಕ್ಕೆ ಹೋಗ್ತಾ ಇರ್ತಾಳೆ ಕಲ್ಯಾಣಿ, ಸತ್ತೋದ್ಲು ಅಂತಲೇ ತಿಳ್ಕೊ, ಇನ್ನು ಇಂಜೆಕ್ಷನ್ನೇ ಕೊಡೋಕ್ಕೆ ಹೇಳಿದ್ದೀನಿ ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾಳೆ. ಆ ಕಡೆ ಅಪ್ಪ ಮಗಳನ್ನ ಸಮಾಧಾನ ಮಾಡ್ತಿರ್ತಾನೆ, ದೊಡ್ಡ ಮಗು ಹುಷಾರಿಲ್ಲಲ್ಲ ಅಂತ ಹೇಳಿದ್ದಕ್ಕೆ ಸ್ನೇಹನ ಹತ್ರ ಈ ಥರ ಹೇಳ್ತಾ ಇರ್ತಾನೆ. ಆಮೇಲೆ ಕೈ ಹಿಡ್ದು ನೋಡಿಬಿಟ್ಟು ಆಮೇಲೆ ಸ್ವತಸ್ಕೋಪ ಹಾಕ್ಕೊಂಡು ಎದೆಗಿಟ್ಟು ನೋಡ್ತಾನೆ. ಅದಕ್ಕೂ ಸುಮ್ಮನೆ ಮಲಗಿರ್ತಾಳೆ ಕಲ್ಯಾಣಿ, ಏನು ಮಾತಾಡಲ್ಲ, ರಿಯಾಕ್ಷನ್ ಮಾಡಲ್ಲ. ಯಾವಾಗ ಇಂಜೆಕ್ಷನ್ ಟ್ಯೂಬ್ ತಗೊಂಡು ಇಂಜೆಕ್ಷನ್ ಕೊಡೋಕ್ಕೆ ಹೋಗ್ತಾನೋ ಆವಾಗ ಹಿಡಿತಾಳೆ ನೋಡಿ ಕೈ. ಹಿಡ್ದಿದ್ದು ನೀನು ಡಾಕ್ಟ್ರಾ, ನೀನು ನನಗೆ ಇಂಜೆಕ್ಷನ್ ಕೊಡೋಕ್ಕೆ ಬಂದಿದ್ದೀಯಾ, ನನಗೇನಾಗಿದೆ ಅಂತ ಇಂಜೆಕ್ಷನ್ ಕೊಡ್ತಾಯಿದ್ದೀಯಾ, ಯಾರು ನೀನು, ಸುಳ್ಳು ಡಾಕ್ಟ್ರಾ, ಫೇಕ್ ಡಾಕ್ಟ್ರಾ, ನೀನು ಯಾರು ಕರ್ಕೊಂಬಂದಿರೋದು ಅಂತ ಗೊತ್ತು ನನಗೆ ಅಂತರು. ಆಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ ಅವಳಿಗೆ. ರುದ್ರಿ ಅವತಾರ ತಾಳ್ಬಿಡ್ತಾಳೆ. ಯಾರು ಈ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬೇಕು ಅಂತ ಬಂದವರು ಅವರು ಮುಂದೆ ಬಂದು ನಿಂತ್ಕೋಬೇಕು, ನನ್ನ ಮುಂದೆ ಬಂದು ನಿಂತ್ಕೋಬೇಕು ಅಂತ. ಇವಳಿಗೆ ಎಲ್ಲಿಂದ ಧೈರ್ಯ ಬರಬೇಕು, ದಾಮಿನಿಗೆ ಧೈರ್ಯನೇ ಇಲ್ಲ. ಅಕ್ಕ ಅಕ್ಕ ಅಂದ್ಕೊಂಡು ನನ್ನ ಬೆನ್ನಿಗೆ ಚೂರಿ ಹಾಕೋಕ್ಕೆ ನಿನಗೆಷ್ಟು ಧೈರ್ಯ, ಹಾಗೆ ಹೀಗೆ ಅಂತೆಲ್ಲ ಬೈತಾಳೆ. ಆಮೇಲೆ ಬೈದು ಕೊನೆಗೆ ನಾನು ಚೆನ್ನಾಗಿರೋಳಿಗೇ ನನಗೆ ಪಾಯ್ಸನ್ ಮೆಡಿಷನ್ ಕೊಟ್ಟು ದಿನ ನನ್ನ ಮಲ್ಗಂಗೆ ಮಾಡಿದ್ದು ನೀನು, ಮತ್ತು ಸ್ಲೋ ಪಾಯ್ಸನ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮಲ್ಗಂಗೆ ಮಾಡಿದ್ದೀಯ ನೀನು. ನಿಂದೆಲ್ಲ ಆ್ಯಕ್ಟಿವಿಟಿ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ, ಎಷ್ಟು ಮನೆ ಹಾಳು ಮಾಡಿದ್ಯಾ. ಮೈದುಗೆ ಹೇಳ್ತಾಳೆ, ಇದನ್ನು ತಗೊಂಡೋಗಿ
ನಿನಗೆ ಗೊತ್ತಿರೋ ಲ್ಯಾಬಲ್ಲಿ ಕಳಿಸಿ ಟೆಸ್ಟ್ ಮಾಡಿಸು ಅಂತ ಹೇಳ್ಬಿಟ್ಟು. ಆಯಿತು ಅದಕ್ಕೆ ಅಂತ ಅವನು ಇಸ್ಕೋತಾನೆ. ಆಮೇಲೆ ಇಸ್ಕೊಂಡು ಲ್ಯಾಬಿಗೆ ಕಳಿಸ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಪ್ರೇಮ ಮತ್ತು ರಾಮು ನೋಡಿಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ದೊಡ್ಡಮ್ಮನ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ, ದೊಡ್ಡಮ್ಮ ಅಷ್ಟು ಸ್ಟ್ರಾಂಗು ಅಂತ ಹೇಳ್ಬಿಟ್ಟು. ಹೌದು, ಕಲ್ಯಾಣಿ ಅತ್ತೆ ಸ್ಟ್ರಾಂಗು, ಅವ್ರ ಮುಂದೆ ಇವರೇನು ಮಾಡೋಕ್ಕಾಗಲ್ಲ. ದಾಮಿನಿ ಆಟ ಆಗೋಯ್ತು. ಸ್ನೇಹ ದಾಮಿನಿ ಆಟ ಆಡಿದ್ದು. ಇನ್ನೊಬ್ಬರು ಮನೆಗೆ ಸೇರಿಕೊಂಡು ಅವ್ರ ಮನೆ ಹಾಳು ಮಾಡೋದು ಹೆಂಗೆ ಅಂತ ಇವರಿಂದ ಕಲಿಬೇಕು ಅಂತೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಪಂಚಮಿಗೆ ಖುಷಿ ಆಗ್ಬಿಡ್ತಾಳೆ. ಹೆಂಗೋ ಅಮ್ಮ ಎದ್ದು ಕೂತ್ಕೊಂಡ್ರಲ್ಲ ಅಂತೇಳ್ಬಿಟ್ಟು ಖುಷಿ ಆಗ್ತಾಳೆ. ಕರೆಕ್ಟ್ ಇದ್ದಾರಲ್ಲ ಅಂಥೇಳಿ. ಅವಳಿಗೆ ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ. ದಿನ ಸ್ಲೋ ಪಾಯ್ಸನ್ನು ಟ್ಯಾಬ್ಲೆಟ್ಸ್ ಕೊಟ್ಟು ಅವಳನ್ನ ಮಲಗಂಗೆ ಮಾಡಿಬಿಟ್ಟಿದ್ರು. ಇವಾಗ ಆರಾಮಾಗಿ ಎದ್ದು ಅವಳು ಓಡಾಡಿಕೊಂಡು ಇರೋ ಹಂಗಿದ್ದಾಳೆ. ಆದರೆ ಇವತ್ತು ಮಲಗಿಬಿಟ್ಟಿದ್ಲು. ನೋಡೋಣ ಇವ್ರದ್ದು ಏನೇನು ಮಾಡ್ತಾರೆ ಇವತ್ತು ಕಂಡುಹಿಡಿಬೇಕು ಅಂತಲೇ. ನನಗೆ ದಮ್ಮು ಹುಷಾರಿಲ್ಲ ಹಾಗೆ ಹೀಗೆ ಅಂತ ಮಲಗಿಬಿಟ್ಟಿದ್ಲು. ಮಲಗಿದ ತಕ್ಷಣವೇ ಗೊತ್ತಾಯಿತು ನೋಡಿ ಇವ್ರ ಬಂಡವಾಳ ಏನು ಅಂಥೇಳಿ. ಎಲ್ಲರ ಬಂಡವಾಳನೂ ಕಂಡಿಡ್ಕೊಂಡ್ಲು, ಯಾರ್ಯಾರು ಹೆಂಗೆ ಅನ್ನೋದು ಇವತ್ತು ಗೊತ್ತಾಯಿತು. ಇನ್ನು ಅವಳು ಏನೇ ಸುಳ್ಳು ಹೇಳ್ಕೊಂಡು ಮಾಡೋಕ್ಕೋದ್ರೂ ಇನ್ನು ಆ ನಂಬಿಕೆ ದ್ರೋಹ ಮಾಡಿದವ್ರನ್ನ ಅವ್ರ ಮನೇಲಿ ಇಟ್ಕೊಳ್ಳಲ್ಲ. ಮತ್ತು ಈ ರಾಮು, ಪ್ರೇಮ ಮತ್ತು ಮಹಾದೇವ, ಕಾವ್ಯ ಎಲ್ಲರೂ ಮನೆಗೆ ಬರಬೇಕು. ಇವ್ರದ್ದೇನೂ ತಪ್ಪಿಲ್ಲ ಅಂತ ಗೊತ್ತಾಗಬೇಕು. ಪ್ರೇಮ ಮಾಡಿದ್ದು ಅವನು ಪಡ್ಕೊಳ್ಳೋಕ್ಕೋಸ್ಕರ ಅನ್ನೋದು ಗೊತ್ತಾಗಬೇಕು. ಈ ಕಡೆ ಹಾಸ್ಟೆಲಲ್ಲಿ ಸಿಲಿಂಡ್ರು ಮುಗ್ದೋಗ್ಬಿಟ್ಟಿರುತ್ತೆ. ಪಾಪ ಎತ್ಕೊಬತ್ತಾ ಇರುತ್ತೆ. ಎತ್ತಕ್ಕಾಗಲ್ಲ ಅದಕ್ಕೆ ಸಿಲಿಂಡ್ರನ್ನ. ಅದು ಬುಸ್ಕರ್ಕೊಂಡು ಎತ್ಕೊಬತ್ತಾ ಇರುತ್ತೆ. ಅದನ್ನು ನೋಡಿದ್ವ ಮಹಾದೇವ, ಸೆಕ್ಯೂರಿಟಿ ತಾತ ಆಗಿರ್ತಾನಲ್ಲ, ನೋಡಿ ಅದನ್ನು ಎತ್ಕೊಬಂದು ಅಡುಗೆ ಮನೆಗೆ ಕೊಡ್ತಾನೆ ಅಡುಗೆ ಮಾಡೋಕ್ಕೆ. ಆಮೇಲೆ ಇಲ್ಲಿ ಇವಳಿಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಕಲ್ಯಾಣಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಇಂಥ ಜನ ಇರ್ತಾರ, ನಾನು ಚೆನ್ನಾಗಿದ್ದವಳಿಗೆ ನನಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯ್ಸೋಕ್ಕೆ ನೋಡ್ತಾರಲ್ಲ, ಇವ್ರನ್ನೆಂಥ ಜನ ಇರಬೇಡ, ಮನೇಲಿ ಇದ್ಕೊಂಡೇ ಹೀಗೆ ಬಗೀತಾರಲ್ಲ ದ್ರೋಹನ ಅಂತೇಳ್ಬಿಟ್ಟು ಭಾಳ ಬೇಜಾರಾಗ್ಬಿಡುತ್ತೆ ಯೋಚನೆ ಮಾಡ್ದಂಗೆಲ್ಲ. ಆಮೇಲೆ ದಾಮಿನಿ ಮುಖ ನೋಡೋಕ್ಕಾಗಲ್ಲ, ಚಪ್ಪಲಿ ಹೊಡೆದಂಗೆ ಆಗೋಯ್ತು ಮುಖ. ದಾಮಿನಿಗೂ ಸ್ನೇಹಗೂ ಅವ್ರ ಮುಖಗಳು ನೋಡೋಕ್ಕಾಯ್ತಾಯಿಲ್ಲ. ಸಿಕ್ಕಾಕೊಬಿಟ್ವಲ್ಲ ಅಂತೇಳ್ಬಿಟ್ಟು. ಈ ಸ್ಟೋರಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾಳಿನ ಎಪಿಸೋಡಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾಳೆ ಎಲ್ಲೂ ಮಿಸ್ ಮಾಡ್ದಂಗೆ ನೋಡಿ. ಈ ಕತೆ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.